ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ವಾಲ್ಮೀಕಿ ರಾಮಾಯಣದ ವಾಚನ ಮಾಡ್ತಾ ಇದ್ವಿ. ಕಳೆದ ಬಾರಿಗೆ ನಾವು ಕೇಳಿದ್ದು ವಸಿಷ್ಠರ ಆಶ್ರಮಕ್ಕೆ ವಿಶ್ವಾಮಿತ್ರ ಬಂದಾಗ ಆ ಕಾಮಧೇನುವನ್ನು ನೋಡಿ ನನಗೆ ಬೇಕು ಎಂದು ಕೇಳಿದ್ದು. ವಸಿಷ್ಠರು ಇದು ನನ್ನ ಯಜ್ಞಕ್ಕಾಗಿರುವಂತಹ ಈ ಕಾಮಧೇನುವನ್ನು ನಾನು ಕೊಡಲಿಕ್ಕಾಗೋದಿಲ್ಲ ಅಂತ ಅಂದವನ್ನು ಕೇಳಿದ್ವಿ. ಮುಂದಿನ ಭಾಗ ಸರ್ಗ 54. ಶಬಳೆಯು ಸೃಷ್ಟಿಸಿದ ಸೈನ್ಯಕ್ಕೂ ವಿಶ್ವಾಮಿತ್ರನ ಸೈನ್ಯಕ್ಕೂ ಯುದ್ಧ. ಎಲೈ ರಾಮನೇ, ವಸಿಷ್ಠ ಋಷಿಯು ಕಾಮಧೇನುವನ್ನು ಬಿಟ್ಟು ಕೊಡದೇ ಇದ್ದುದರಿಂದ ವಿಶ್ವಾಮಿತ್ರನದು ಬಲಾತ್ಕಾರವಾಗಿ ಎಳೆದುಕೊಂಡು ಹೋಗಲು ಆರಂಭಿಸಿದನು. ಎಲೈ ರಾಮ, ಮಹಾತ್ಮನಾದ ವಿಶ್ವಾಮಿತ್ರ ರಾಜನು ಶಬಳೆಯನ್ನು ಹೀಗೆ ಎಳೆದುಕೊಂಡು ಹೋಗುತ್ತಿರಲು ಆಕೆ ದುಃಖದಿಂದ ಅಳುತ್ತಾ, ಏನಿದು? ಮಹಾತ್ಮನಾದ ವಸಿಷ್ಠನು ನನ್ನನ್ನು ತ್ಯಜಿಸಿದನೆ. ದೀನಳಾದ ನನ್ನನ್ನು ರಾಜಭಟರು ಎಳೆದುಕೊಂಡು ಹೋಗುತ್ತಾ ಕಡು ದುಃಖಕ್ಕೆ ಈಡು ಮಾಡಿರುವರಲ್ಲ. ಬ್ರಹ್ಮಜ್ಞಾನಿಯಾದ ಆ ಮಹರ್ಷಿಗೆ ನಾನು ಏನು ಅಪಕಾರ ಮಾಡಿದ್ದುದರಿಂದ ಹೀಗೆ ಆತನ ಭಕ್ತಳು, ಆತನಿಗೆ ಪ್ರಿಯಳೂ ಆಗಿರುವ ನಿರ್ದೋಷಿಯಾದ ನನ್ನನ್ನು ಆ ಧರ್ಮಾತ್ಮನು ತ್ಯಜಿಸುತ್ತಿರುವನು ಎಂದು ಮನಸ್ಸಿನಲ್ಲಿ ಚಿಂತಿಸತೊಡಗಿದಳು. ಹೀಗೆ ಚಿಂತಿಸುತ್ತಾ ಬಾರಿ ಬಾರಿಗೂ ನಿಟ್ಟುಸಿರು ಬಿಡುತ್ತಾ ಅನಂತರ ಆ 100 ಮಂದಿ ರಾಜಭಟರನ್ನೆಲ್ಲ ಕೊಡಹಿ ಅವರಿಂದ ತಪ್ಪಿಸಿಕೊಂಡಳು. ವಾಯುವೇಗದಿಂದ ಮಹಾತ್ಮನಾದ ವಸಿಷ್ಠನ ಪಾದ ಕಮಲಗಳಿಗೆ ಬಂದು ಎರಗಿದಳು. ವಸಿಷ್ಠನ ಎದುರಿನಲ್ಲಿ ನಿಂತು ಅಳುತ್ತಾ ಕೂಗುತ್ತಾ ಮೇಘ ದುಂದುಬಿಗಳ ಧ್ವನಿಯಿಂದ ಶಬಳೆಯು, ಭಗವನ್ ಬ್ರಾಹ್ಮಣೋತ್ತಮನೇ, ನನ್ನನ್ನು ತ್ಯಜಿಸಿಬಿಟ್ಟೆಯ. ನಿನ್ನ ಬಳಿಗಿಂದ ರಾಜಭಟರು ನನ್ನನ್ನು ಎಳೆದುಕೊಂಡು ಹೋಗುತ್ತಿರುವವರಲ್ಲ ಎಂದಳು. ಬ್ರಹ್ಮರ್ಷಿಯು ಶೋಕದಿಂದ ಸಂತಪ್ತಳಾದ ತನ್ನ ಸ್ವಂತ ತಂಗಿಯಂತೆ ದುಃಖಿಸುತ್ತಿರುವ ಕಾಮಧೇನುವನ್ನು ಕುರಿತು, ಶಬಳೆ, ನಾನು ನಿನ್ನನ್ನು ಬಿಡುವುದಿಲ್ಲ. ನೀನು ನನಗೆ ಯಾವ ಅಪಕಾರವನ್ನೂ ಮಾಡಿಲ್ಲ. ಮಹಾಬಲಶಾಲಿಯಾದ ಈ ರಾಜನು ಬಲದಿಂದ ಕೊಬ್ಬಿ ನಿನ್ನನ್ನು ಎಳೆದುಕೊಂಡು ಹೋಗುತ್ತಿರುವನು. ಇವನನ್ನು ಎದುರಿಸಲು ನನಗೆ ಬಲವಿಲ್ಲ. ಅದರಲ್ಲೂ ಈತನು ರಾಜನು, ಬಲವಂತನಾದ ರಾಜನು, ಕ್ಷತ್ರಿಯನು, ಭೂಮಿಗೆಲ್ಲ ಒಡೆಯನು, ಕುದುರೆ, ರಥ, ಆನೆ, ಧ್ವಜಗಳಿಂದ ಕೂಡಿದ ಅಕ್ಷೋಹಿಣಿ ಸೈನ್ಯ ಸಮೇತವಾಗಿರುವುದರಿಂದ ತುಂಬ ಬಲಿಷ್ಠನಾಗಿರುವನು. ನಾನು ಇವನನ್ನು ಹೇಗೆ ಎದುರಿಸಲಿ ಎಂದನು. ಹೀಗೆ ನುಡಿದ ಅಮಿತ ತೇಜೋವಂತನಾದ ಬ್ರಹ್ಮರ್ಷಿ ವಸಿಷ್ಠನನ್ನು ಕುರಿತು ಮಾತು ಹೇಳುವುದರಲ್ಲಿ ಚತುರೆಯಾದ ಕಾಮಧೇನುವು ಕ್ಷತ್ರಿಯನ ಬಲವನ್ನು ಬಲವೆಂದು ಗಣಿಸುವುದಿಲ್ಲ. ಬ್ರಾಹ್ಮಣನು ಹೆಚ್ಚು ಬಲವುಳ್ಳವನು. ಎಲೈ ಬ್ರಹ್ಮನ್, ಬ್ರಹ್ಮ ಬಲವು ದೈವದತ್ತವಾದದ್ದು, ಅದು ಕ್ಷಾತ್ರಬಲಕ್ಕಿಂತ ಹೆಚ್ಚು. ನಿನ್ನ ಬಲವು ಅಸಮಾನವಾದದ್ದು, ನಿನಗಿಂತಲೂ ಬಲಶಾಲಿ ಯಾರೂ ಇಲ್ಲ. ಪರಾಕ್ರಮಿಯಾದ ಮಹಾಪರಾಕ್ರಮಿಯಾದ ವಿಶ್ವಾಮಿತ್ರನು ನಿನ್ನ ತೇಜಸ್ಸನ್ನು ಎದುರಿಸಲಾರನು. ಎಲೈ ಮಹಾತ್ಮನೇ, ನಿನ್ನಿಂದ ಅನುಗ್ರಹಿತಳಾದ ನನಗೆ ಅಪ್ಪಣೆ ಮಾಡು. ದುರಾತ್ಮನಾದ ಆತನ ಗರ್ವಬಲವನ್ನು ಧ್ವಂಸ ಮಾಡುವೆನು ಎಂದಿತು. ರಾಮ, ಕಾಮಧೇನು ಹೀಗೆನ್ನಲು ಮಹಾಕೀರ್ತಿವಂತನಾದ ವಸಿಷ್ಠನು ಶತ್ರು ಸೈನ್ಯವನ್ನು ಅಡಗಿಸಬಲ್ಲ ಸೈನ್ಯವನ್ನು ಸೃಷ್ಟಿ ಮಾಡೆಂದು ಕಾಮಧೇನುವಿಗೆ ಅನುಮತಿ ಇತ್ತನು. ಆ ಮಾತನ್ನು ಕೇಳಿ ಕಾಮಧೇನು ತನ್ನ ಹುಂಕಾರದಿಂದ ಪಪ್ಲವರೆಂಬ 100 ಗಟ್ಟಲೆಯರಾಗಿ ಸೃಷ್ಟಿಸತೊಡಗಿದಳು. ಅವರು ವಿಶ್ವಾಮಿತ್ರನ ಕಣ್ಣೆದುರಿಗೆ ಆತನ ಸೈನ್ಯವನ್ನೆಲ್ಲ ಧ್ವಂಸ ಮಾಡತೊಡಗಿದರು. ವಿಶ್ವಾಮಿತ್ರ ರಾಜನು ತನ್ನ ಸೈನ್ಯವು ನಾಶವಾಗುತ್ತಿರುವುದನ್ನು ಕಂಡು ರಥದಲ್ಲಿ ಕುಳಿತು ಕೋಪಾವಿಷ್ಟನಾಗಿ ಕಣ್ಣುಗಳನ್ನು ತಿರುಗಿಸುತ್ತಾ ನಾನಾ ಬಗೆಯ ಶಸ್ತ್ರಗಳಿಂದ ಪಪ್ಲವರನ್ನು ನಾಶ ಮಾಡಿದನು. ವಿಶ್ವಾಮಿತ್ರನಿಂದ 100 ಗಟ್ಟಲೆಯಲ್ಲಿ ಪಪ್ಲವರು ಹೊಡೆಯಲ್ಪಟ್ಟುದನ್ನು ನೋಡಿ ಕಾಮಧೇನುವು ಪುನಃ ಕೋಪದಿಂದ ತುರುಷ್ಕ, ಮ್ಲೇಚ್ಛರಿಂದ ಕೂಡಿದ ಶಕರೆಂಬವರನ್ನು ಸೃಷ್ಟಿಸಿತು. ಆ ತುರಷ್ಕ, ಶಕರಿಂದ ಆ ಭೂಮಿಯು ತುಂಬಿ ಹೋಯಿತು. ಪ್ರಭಾವಶಾಲಿಗಳು, ಮಹಾವೀರರು, ಚಿನ್ನದ ಕಣ್ಣುಗಳಂತೆ ತೇಜೋವಂತರೂ ಆಗಿ ಉದ್ದವಾದ ಕತ್ತಿ ಪಟ್ಟಸಗಳನ್ನು ಹಿಡಿದು ಹೊಂಬಣ್ಣದ ಉಡುಪುಗಳನ್ನು ಧರಿಸಿದ ಅವರು ವಿಶ್ವಾಮಿತ್ರನ ಸೈನ್ಯವನ್ನು ಉರಿಯುತ್ತಿರುವ ಬೆಂಕಿಯು ಸುಟ್ಟು ಹಾಕುವಂತೆ ಧ್ವಂಸ ಮಾಡಿದರು. ಆಗ ಮಹಾ ತೇಜಸ್ವಿಯಾದ ವಿಶ್ವಾಮಿತ್ರನು ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸಿ ಆ ಯವನ ಕಾಂಬೋಜರನ್ನು ಪಪ್ಲವರನ್ನು ಹೊಡೆದು ನಿರ್ವೀರ್ಯನ್ನಾಗಿ ಮಾಡಿದನು. ವಿಶ್ವಾಮಿತ್ರನು ಈಶ್ವರನಿಂದ ಪಡೆದು ದಿವ್ಯಾಸ್ತ್ರಗಳನ್ನು ಪಡೆದು ವಸಿಷ್ಠನ ಮೇಲೆ ಪುನಃ ಯುದ್ಧಕ್ಕೆ ಬಂದದ್ದು. ವಿಶ್ವಾಮಿತ್ರನ ಅಸ್ತ್ರದಿಂದ ಮೂರ್ಛೆಗೊಂಡು ಸಂಕಟ ಪಡುತ್ತಿದ್ದ ತನ್ನ ಸೈನ್ಯವನ್ನು ನೋಡಿ ವಸಿಷ್ಠನು ಕಾಮಧೇನುವನ್ನು ಯೋಗಬಲದಿಂದ ಇನ್ನೂ ಹೆಚ್ಚು ಸೈನ್ಯವನ್ನು ಸೃಷ್ಟಿ ಮಾಡೆಂದು ಪ್ರೇರೇಪಿಸಿದನು. ಆಗ ಆಕೆಯು ಹುಂಕಾರದಿಂದ ಸೂರ್ಯನಿಗೆ ಸಮಾನರಾದ ತೇಜಸ್ಸುಳ್ಳ ಕಾಂಬೋಜರು, ಕೆಚ್ಚಲಿನಿಂದ ಆಯುಧಪಾಣಿಗಳಾಗಿ ಪಪ್ಲವರು, ಯೋನಿಭಾಗದಿಂದ ಯವನರು, ಪೃಷ್ಠಭಾಗದಿಂದ ಶಕರು, ರೋಮರಂಧ್ರಗಳಿಂದ ಮ್ಲೇಚ್ಛರು, ಹಾರೀತರು, ಕಿರಾತರರು ಉತ್ಪನ್ನರಾದರು. ಎಲೈ ರಘುನಂದನ, ಇವರುಗಳು ಕೂಡಲೇ ಕಾಲಾಳು, ಆನೆ, ಕುದುರೆ, ರಥ ಸಹಿತವಾಗಿ ವಿಶ್ವಾಮಿತ್ರನ ಸೈನ್ಯವನ್ನೆಲ್ಲ ಧ್ವಂಸ ಮಾಡಿದರು. ಮಹಾತ್ಮನಾದ ವಸಿಷ್ಠನಿಂದ ಸೈನ್ಯವೆಲ್ಲವೂ ನಾಶವಾದುದನ್ನು ಕಂಡು ವಿಶ್ವಾಮಿತ್ರನ 100 ಜನ ಮಕ್ಕಳು ನಾನಾ ಆಯುಧಗಳಿಂದ ಕೂಡಿ ತಾಪಸ ಶ್ರೇಷ್ಠನಾದ ವಸಿಷ್ಠನನ್ನು ಎದುರಿಸಲು ಕೋಪದಿಂದ ಓಡಿಬಂದರು. ಮಹಾತ್ಮನಾದ ಆ ಋಷಿಯು ಕೇವಲ ಹುಂಕಾರ ಮಾತ್ರದಿಂದಲೇ ಅವರನ್ನೆಲ್ಲರನ್ನು ಸುಟ್ಟು ಬಿಟ್ಟನು. ವಿಶ್ವಾಮಿತ್ರನ ಮಕ್ಕಳು ತಮ್ಮ ಕುದುರೆ, ರಥ, ಪದಾತಿಗಳ ಸಮೇತ ಮಹಾತ್ಮನಾದ ವಸಿಷ್ಠನಿಂದ ಅಲ್ಪಕಾಲದಲ್ಲಿ ಸುಟ್ಟು ಭಸ್ಮರಾದರು.
ಆಗ ಮಹಾಕೀರ್ತಿವಂತನಾದ ವಿಶ್ವಾಮಿತ್ರನು ತನ್ನ ಮಕ್ಕಳು ತನ್ನ ಸೈನ್ಯವು ಎಲ್ಲರೂ ನಾಶ ಹೊಂದಿದನ್ನು ನೋಡಿ ಲಜ್ಜೆಯಿಂದ ಕೂಡಿ ಚಿಂತಿಸತೊಡಗಿದನು. ವೇಗವಿಲ್ಲದ ಸಮುದ್ರದಂತೆಯೂ ವಿಷದ ಹಾಲನ್ನು ಕಳೆದುಕೊಂಡ ಹಾವಿನಂತೆಯೂ ಗ್ರಹಣ ಹೊಂದಿದ ಸೂರ್ಯನಂತೆಯೂ ಕೂಡಲೇ ಕಾಂತಿಹೀನನಾದನು. ಮಕ್ಕಳನ್ನು ಸೈನ್ಯವನ್ನು ಕಳೆದುಕೊಂಡು ದೀನನಾಗಿ ರೆಕ್ಕೆಗಳನ್ನು ಕಳೆದುಕೊಂಡ ಪಕ್ಷಿಯಂತೆ ದರ್ಪವನ್ನು ಉತ್ಸಾಹವನ್ನು ಕಳೆದುಕೊಂಡು ವೈರಾಗ್ಯ ಭಾವನೆಯನ್ನು ಹೊಂದಿದನು. ಉಳಿದಿದ್ದ ಒಬ್ಬನೇ ಮಗನಿಗೆ ರಾಜ್ಯವನ್ನು ಒಪ್ಪಿಸಿ ಕ್ಷತ್ರ ಧರ್ಮದಿಂದ ರಾಜ್ಯವನ್ನು ಪರಿಪಾಲಿಸೆಂದು ಆಜ್ಞಾಪಿಸಿ ಕಾಡಿಗೆ ಹೊರಟು ಹೋದನು. ಕಿನ್ನರ ಉರಗದಿಂದ ಸೇವಿಸಲ್ಪಡುವ ಹಿಮವತ್ ಪರ್ವತದ ತಪ್ಪಲಿಗೆ ಹೋಗಿ ಪರಮೇಶ್ವರನ ಅನುಗ್ರಹವನ್ನು ಪಡೆಯಲು ಮಹತ್ತಾದ ತಪಸ್ಸನ್ನು ಮಾಡಿದನು. ಕೆಲವು ಕಾಲವಾದ ನಂತರ ವೃಷಭಧ್ವಜನಾದ ಈಶ್ವರನು ಮಹಾಬಲಶಾಲಿಯಾದ ವಿಶ್ವಾಮಿತ್ರನಿಗೆ ವರವನ್ನು ಕೊಡುವುದಕ್ಕೋಸ್ಕರ ಆತನಿಗೆ ಪ್ರತ್ಯಕ್ಷನಾದನು. ಎಲೈ ರಾಜನೇ, ಏತಕ್ಕಾಗಿ ತಪಸ್ಸು ಮಾಡುತ್ತಿರುವೆ? ನಿನ್ನ ಉದ್ದೇಶವೇನು? ನಿನ್ನ ಅಪೇಕ್ಷೆ ಎಂಬುದನ್ನು ಹೇಳು, ವರವನ್ನು ಕೊಡುವೆನು ಎಂಬುದಾಗಿ ಈಶ್ವರನು ನುಡಿಯಲು ಮಹಾತಪಸ್ವಿಯಾದ ವಿಶ್ವಾಮಿತ್ರನು ಈಶ್ವರನಿಗೆ ಸಾಷ್ಟಾಂಗ ಪ್ರಮಾಣ ಮಾಡಿ, ಎಲೈ ಪಾವನ ಮೂರ್ತಿಯಾದ ಮಹಾದೇವನೇ, ನೀನು ಸಂತುಷ್ಟನಾಗಿದ್ದರೆ ಧನುರ್ವೇದವನ್ನು ಅದರ ಅಂಗೋಪಾಂಗಗಳಿಂದಲೂ ಅದಕ್ಕೆ ಅನ್ವಯಿಸುವ ಉಪನಿಷತ್ತಿನಿಂದಲೂ ಕೂಡಿ ಅದರ ರಹಸ್ಯಗಳೊಂದಿಗೆ ನನಗೆ ಅನುಗ್ರಹಿಸು. ಎಲೈ ಪಾವನನೇ, ದಾನವ ಮಹರ್ಷಿಗಳಲ್ಲಿಯೂ ಗಂಧರ್ವ ಯಕ್ಷ ರಾಕ್ಷಸರಲ್ಲಿಯೂ ಯಾವ ಯಾವ ಅಸ್ತ್ರಗಳಿವೆ, ಅವೆಲ್ಲ ಅಸ್ತ್ರಗಳು ನನಗೆ ತಿಳಿಯುವಂತೆ ಅನುಗ್ರಹಿಸು. ಎಲೈ ಪರಮೇಶ್ವರನೇ, ನನ್ನ ಮನೋಭಿಷ್ಟವು ನಿನ್ನ ಪ್ರಸಾದದಿಂದ ನೆರವೇರಲಿ ಎಂದು ಬೇಡಿದನು. ಈಶ್ವರನು ಹಾಗೇ ಆಗಲಿ ಎಂದು ವರವನ್ನು ಕೊಟ್ಟು ಹೊರಟು ಹೋದನು. ಮಹಾಬಲಶಾಲಿಯಾದ ರಾಜರ್ಷಿಯಾದ ವಿಶ್ವಾಮಿತ್ರನು ಅಸ್ತ್ರಗಳನ್ನು ಪಡೆದು ದರ್ಪದಿಂದ ತುಂಬಿ ಹೋದನು. ಪರ್ವಕಾಲದಲ್ಲಿ ಸಮುದ್ರ ಉಬ್ಬುವಂತೆ ತನ್ನ ಪರಾಕ್ರಮವು ಹೆಚ್ಚುತ್ತಿರಲು ಋಷಿಶ್ರೇಷ್ಠನಾದ ವಸಿಷ್ಠನು ಇನ್ನು ಸತ್ತನೆಂದೇ ತಿಳಿದನು. ಅನಂತರ ರಾಜನು ವಸಿಷ್ಠ ಋಷಿಯ ಆಶ್ರಮಕ್ಕೆ ಬಂದನು. ಅಸ್ತ್ರ ಪ್ರಯೋಗ ಮಾಡಲು ಆ ಅಸ್ತ್ರಗಳ ತೇಜಸ್ಸಿನಿಂದ ಆ ತಪೋವನವೆಲ್ಲ ಸುಟ್ಟು ಹೋಯಿತು. ಬುದ್ಧಿಶಾಲಿಯಾದ ವಿಶ್ವಾಮಿತ್ರನು ಅಸ್ತ್ರ ಪ್ರಯೋಗ ಮಾಡುವುದನ್ನು ನೋಡಿ ಅಲ್ಲಿದ್ದ 100 ಮಂದಿ ಋಷಿಗಳು ದಿಕ್ಕಿಗೆ ಓಡಿದರು. ವಸಿಷ್ಠನ ಶಿಷ್ಯರೂ ಓಡಿದರು. ಆ ತಪೋವನದ ಮೃಗ ಪಕ್ಷಿಗಳು ಭಯದಿಂದ ಕಂಗೆಟ್ಟು ಸಾವಿರಗಟ್ಟಲೆಯಾಗಿ ಓಡಿ ಹೋದವು. ಮಹಾತ್ಮನಾದ ವಸಿಷ್ಠ ಋಷಿ ಆಶ್ರಮವು ಶೂನ್ಯ ಪ್ರದೇಶವಾಗಿ ಮುಹೂರ್ತ ಮಾತ್ರದಲ್ಲಿ ಬಂಜರು ಭೂಮಿಯಂತೆ ನಿಶ್ಶಬ್ದವಾಯಿತು. ವಸಿಷ್ಠನು ಮಾತ್ರ ವಿಶ್ವಾಮಿತ್ರನನ್ನು ಸೂರ್ಯನು ಮಂಜನ್ನು ನಾಶಪಡಿಸುವಂತೆ ನಾಶ ಮಾಡುವೆನು, ಹೆದರಬೇಡಿ ಎಂದು ಬಾರಿ ಬಾರಿಗೆ ಹೇಳುತ್ತಲೇ ಇದ್ದನು. ಆಗ ಮಹಾ ತೇಜಸ್ವಿಯಾದ ತಾಪಸಶ್ರೇಷ್ಠನಾದ ವಸಿಷ್ಠನು ವಿಶ್ವಾಮಿತ್ರನನ್ನು ಕುರಿತು ರೋಷದಿಂದ, ಬಹಳ ಕಾಲದಿಂದ ನಡೆದು ಬಂದ ಆಶ್ರಮವನ್ನು ನೀನು ನಾಶಪಡಿಸಿರುವೆ, ನೀನು ದುರ್ನಡತೆಯವನು, ಎಲ್ಲೋ ಮೂಢ, ನಿನ್ನ ಆಯುಸ್ಸು ಮುಗಿಯಿತೆಂದು ತಿಳಿ ಎಂದು ಹೇಳುತ್ತಾ ಅತ್ಯಂತ ಕೋಪಾವಿಷ್ಟನಾಗಿ ಹೊಗೆಯಿಲ್ಲದ ಕಾಲಾಗ್ನಿಯಂತೆಯೂ ಮತ್ತೊಂದು ಯಮದಂಡವೋ ಎಂಬಂತಿರುವ ತನ್ನ ದಂಡವನ್ನು ಬೇಗನೆ ಹಿಡಿದೆತ್ತಿದನು. ವಸಿಷ್ಠನ ಬ್ರಹ್ಮದಂಡದಿಂದ ವಿಶ್ವಾಮಿತ್ರನ ಅಸ್ತ್ರಗಳನ್ನೆಲ್ಲ ಜಯಿಸಿದನು. ವಸಿಷ್ಠ ಋಷಿಯು ಹೀಗೆ ಹೇಳಲು ಮಹಾಬಲಶಾಲಿಯಾದ ವಿಶ್ವಾಮಿತ್ರನು ಆಗ್ನೇಯಾಸ್ತ್ರವನ್ನು ಎತ್ತಿ ಹಿಡಿದು ವಸಿಷ್ಠನನ್ನು ನಿಲ್ಲೆಂದನು. ತೇಜೋವಂತನಾದ ವಸಿಷ್ಠನು ಬೇರೊಂದು ಯಮದಂಡದಂತಿದ್ದ ತನ್ನ ಬ್ರಹ್ಮದಂಡವನ್ನು ಎತ್ತಿ ಹಿಡಿದು ಕೋಪದಿಂದ, ಎಲೈ ಕ್ಷತ್ರಿಯನೇ, ನಾನು ಇಲ್ಲಿಯೇ ಇರುವೆನು, ನಿನ್ನ ಬಲವೇನಿದೆಯೋ ಅದನ್ನು ತೋರಿಸು. ಎಲೈ ಗಾಧಿಪುತ್ರನೇ, ನಿನ್ನ ಶಸ್ತ್ರವನ್ನು ನಿನ್ನ ಗರ್ವವನ್ನು ನಾಶಗೊಳಿಸುವೆನು. ನಿನ್ನ ಕ್ಷತ್ರಿಯ ಬಲವೆಲ್ಲಿ, ಮಹತ್ತಾದ ಬ್ರಹ್ಮ ಬಲವೆಲ್ಲಿ, ಅವುಗಳಿಗೆ ಹೋಲಿಕೆಯುಂಟೆ? ಎಲೈ ಕ್ಷತ್ರಿಯಾಧಮನೆ, ನಿನ್ನ ದಿವ್ಯವಾದ ಬ್ರಹ್ಮ ಬಲವನ್ನು ನೋಡು ಎಂದನು. ವಿಶ್ವಾಮಿತ್ರನು ಪ್ರಯೋಗಿಸಿದ ಭಯಂಕರವಾದ ಆಗ್ನೇಯಾಸ್ತ್ರವು ಬ್ರಹ್ಮದಂಡದಿಂದ ಬೆಂಕಿಯ ವೇಗವು ನೀರಿನಿಂದ ಶಮನವಾಗುವ ಹಾಗೆ ಶಾಂತವಾಯಿತು. ಅನಂತರ ವಿಶ್ವಾಮಿತ್ರನು ಮಹಾಕೋಪದಿಂದ ವಾರುಣಾಸ್ತ್ರ, ರೌದ್ರಾಸ್ತ್ರ, ಐಂದ್ರಾಸ್ತ್ರ, ಪಾಶ್ಪತಾಸ್ತ್ರ, ಐಶಿಕ, ಮಾನವ, ಮೋಹನ, ಗಂಧರ್ವ, ಸ್ವಾಪನ, ಜೃಂಭಣ, ಮಾದನ, ಸಂತಾಪನ, ವಿಲಾಪನ, ಶೋಷಣ, ದಾರುಣ, ವಜ್ರಾಸ್ತ್ರ, ಬ್ರಹ್ಮಪಾಶ, ಕಾಲಪಾಶ, ವರುಣಪಾಶ, ಪೈನಕಾಸ್ತ್ರ, ಶುಷ್ಕ, ಆರ್ದ್ರಗಳೆಂಬ 2 ಸಿರಡಿಲ್ಲುಗಳು, ದಂಡಾಸ್ತ್ರ, ಪೈಶಾಚ, ಕೌಂಚಾಸ್ತ್ರ, ಧರ್ಮಚಕ್ರ, ಕಾಲಚಕ್ರ, ವಿಷ್ಣುಚಕ್ರ, ವಾಯವ್ಯ, ಮಥನ, ಹಯಶಿರಸವೆಂಬ ಅಸ್ತ್ರ, 2 ಶಕ್ತ್ಯಾಯುಧಗಳು, ಕಂಕಾಳ, ಮುಸಲ ಮತ್ತು ಎಂಬ ಆಯುಧಗಳು, ವೈದ್ಯಾಧರವೆಂಬ ಮಹಾಸ್ತ್ರ, ಕಾಲಾಸ್ತ್ರ, ದಾರುಣ, ತ್ರಿಶೂಲವೆಂಬ ಅಸ್ತ್ರ, ಕಾಪಾಲ, ಕಂಕಣ ಎಂಬ ಅಸ್ತ್ರಗಳನ್ನೆಲ್ಲ ಒಂದಾದ ಮೇಲೊಂದಂತೆ ತಾಪಸೋತ್ತಮನಾದ ವಸಿಷ್ಠನ ಮೇಲೆ ಪ್ರಯೋಗಿಸಿದನು. ಎಲೈ ರಘುನಂದನನೇ, ಅವೆಲ್ಲವನ್ನು ಆ ಬ್ರಾಹ್ಮಣ ದಂಡವು ನುಂಗಿ ಹಾಕುತ್ತಿತ್ತು. ವಿಶ್ವಾಮಿತ್ರನ ಅಸ್ತ್ರಗಳೆಲ್ಲವನ್ನು ಬ್ರಹ್ಮದಂಡವು ಧ್ವಂಸ ಮಾಡಿದುದು ಅದ್ಭುತವಾಗಿತ್ತು. ಈ ಅಸ್ತ್ರಗಳೆಲ್ಲ ವಿಫಲವಾಗಲು ವಿಶ್ವಾಮಿತ್ರನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು. ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನ್ನು ನೋಡಿ ಅಗ್ನಿಯ ಮೊದಲಾದ ದೇವತೆಗಳು, ದೇವರ್ಷಿಗಳು, ಗಂಧರ್ವ ಮಹೋರಗರು, ಅಷ್ಟೇಕೆ ಲೋಕತ್ರಯದ ಜನಗಳು ದಿಕ್ಕು ತೋಚದೆ ಭಯಪಟ್ಟರು. ಆದರೇನು ರಾಮ, ಮಹಾಘೋರವಾದ ಬ್ರಹ್ಮಾಸ್ತ್ರವನ್ನು ಸಹ
ವಸಿಷ್ಠನು ತನ್ನ ಬ್ರಹ್ಮ ತೇಜಸ್ಸಿನಿಂದ ಬ್ರಹ್ಮದಂಡದ ಮೂಲಕ ಹಿಡಿದು ಹಾಕಿದನು. ಮಹಾತ್ಮನಾದ ವಸಿಷ್ಠನು ಬ್ರಹ್ಮಾಸ್ತ್ರವನ್ನು ಹಿಡಿದು ಹಾಕಲು ಲೋಕತ್ರಯಕ್ಕೂ ಭ್ರಾಂತಿಯುಂಟು ಮಾಡತಕ್ಕ ರೀತಿಯಲ್ಲಿ ವಸಿಷ್ಠನ ರೂಪವು ಅತಿ ಭಯಂಕರವಾಯಿತು. ಮಹಾತ್ಮನಾದ ವಸಿಷ್ಠನ ರೋಮರಂಧ್ರಗಳಿಂದ ಹೊಗೆಯಿಂದ ಅಗ್ನಿಜ್ವಾಲೆಗಳಂತೆ ಜ್ವಾಲೆಗಳು ಹೊರಬಂದವು. ಆತನ ಕೈಯಲ್ಲಿದ್ದ ಬ್ರಹ್ಮದಂಡವೂ ಕೂಡ ಬೇರೊಂದು ಯಮದಂಡದಂತೆಯೂ ಹೊಗೆಯಿಲ್ಲದ ಪ್ರಳಯಾಗ್ನಿಯಂತೆಯೂ ಜ್ವಲಿಸತೊಡಗಿತು. ಆಗ ಋಷಿಗಣಗಳೆಲ್ಲರೂ ತಾಪಸೋತ್ತಮನಾದ ವಸಿಷ್ಠನನ್ನು ಕುರಿತು, ಎಲೈ ಬ್ರಹ್ಮನ್, ನಿನ್ನ ಬಲವು ಅಮೋಘವಾದದ್ದು. ಈ ಬ್ರಹ್ಮಾಸ್ತ್ರದ ತೇಜಸ್ಸನ್ನು ನಿನ್ನ ತೇಜಸ್ಸಿನಿಂದ ಧರಿಸಿ ಅದನ್ನು ಶಾಂತ ಮಾಡು. ಮಹಾತಪಸ್ವಿಯಾದ ವಿಶ್ವಾಮಿತ್ರನು ನಿನ್ನಿಂದ ಜಯಿಸಲ್ಪಟ್ಟನು. ಎಲೈ ತಾಪಸ ಶ್ರೇಷ್ಠನೇ, ಪ್ರಸನ್ನನಾಗು. ಲೋಕದಲ್ಲಿ ಉಂಟಾಗಿರುವ ಸಂತಾಪವನ್ನು ನಿವಾರಿಸು ಎಂದು ಸ್ತೋತ್ರ ಮಾಡಿದರು. ಆಗ ಮಹಾ ತೇಜೋವಂತನಾದ ವಸಿಷ್ಠನು ಆ ತೇಜಸ್ಸನ್ನು ಒಡಗಿಸಿ ಶಾಂತನಾದನು. ವಿಶ್ವಾಮಿತ್ರನೂ ಕೂಡ ಅಪರಾಜಿತನಾಗಿ ನಿಟ್ಟುಸಿರು ಬಿಡುತ್ತಾ, ಕ್ಷತ್ರಿಯ ಬಲಕ್ಕೆ ಧಿಕ್ಕಾರವಿರಲಿ. ಬ್ರಹ್ಮ ತೇಜಸ್ಸಿನಿಂದ ಉಂಟಾಗುವ ಬಲವೇ ಬಲ. ಒಂದೇ ಒಂದು ಬ್ರಹ್ಮದಂಡವು ನನ್ನ ಅಸ್ತ್ರಗಳನ್ನೆಲ್ಲ ಹೊಡೆದು ಹಾಕಿತು. ಆದ್ದರಿಂದ ಇದನ್ನು ಚೆನ್ನಾಗಿ ಮನಗೊಂಡು ಇಂದ್ರಿಯಗಳನ್ನು ಮನಸ್ಸನ್ನು ಶಾಂತತೆಗೆ ತಂದುಕೊಂಡು ಬ್ರಾಹ್ಮಣ್ಯವನ್ನು ಪಡೆಯಲು ಯಾವುದೋ ಕಾರಣವಾಗುವುದು ಅಂತ ಹಿರಿದಾದ ತಪಸ್ಸನ್ನು ಅನುಷ್ಠಿಸುವೆನು ಎಂದು ಸಂಕಲ್ಪಿಸಿದನು. ಸರ್ಗ 57. ವಿಶ್ವಾಮಿತ್ರನು ರಾಜರ್ಷಿಯಾದದ್ದು. ತ್ರಿಶಂಕು ಮಹಾರಾಜನ ಸಂಕಲ್ಪ ಮತ್ತು ಪ್ರಯತ್ನ. ಎಲೈ ರಾಘವ, ಅನಂತರ ವಿಶ್ವಾಮಿತ್ರನು ಹೃದಯದಲ್ಲಿ ಸಂತಾಪ ಪಡುತ್ತಾ ತನಗುಂಟಾದ ಸೋಲನ್ನು ಜ್ಞಾಪಿಸಿಕೊಳ್ಳುತ್ತಾ ಅಡಿಗಡಿಗೆ ನಿಟ್ಟುಸಿರು ಬಿಡುತ್ತಾ ಮಹಾತ್ಮನಾದ ವಸಿಷ್ಠನಲ್ಲಿ ವೈರವನ್ನು ಕಟ್ಟಿಕೊಂಡು ತನ್ನ ಹೆಂಡತಿಯೊಡಗೂಡಿ ದಕ್ಷಿಣ ದಿಕ್ಕಿಗೆ ಹೋಗಿ ಹಿರಿದಾದ ತಪಸ್ಸನ್ನು ಆಚರಿಸಿದನು. ಕಾಲಾನುಕ್ರಮದಲ್ಲಿ ಆತನಿಗೆ ಸತ್ಯಧರ್ಮಗಳಲ್ಲಿ ಆಸಕ್ತರಾದ ಹವಿಷ್ಕಂದ, ಮಧುಷ್ಯಂದ ಮತ್ತು ಮಹಾರಥಿಕರಾದ ದೃಢನೇತ್ರ ಎಂಬ ಮಕ್ಕಳು ಹುಟ್ಟಿದರು. 1000 ವರ್ಷಗಳು ಪೂರ್ತಿಯಾದ ಮೇಲೆ ಲೋಕಕರ್ತನಾದ ಬ್ರಹ್ಮನು ತಪೋಧನನಾದ ವಿಶ್ವಾಮಿತ್ರನನ್ನು ಮಾತನಾಡಿಸುತ್ತಾ, ಅಲೈ ಕೌಶಿಕ ಪುತ್ರನೇ, ನಿನ್ನ ತಪಸ್ಸಿನಿಂದ ನೀನು ರಾಜರ್ಷಿಗಳಿಗೆ ದೊರಕತಕ್ಕ ಲೋಕಗಳನ್ನು ಗೆದ್ದಿರುತ್ತೀಯೇ. ಈ ನಿನ್ನ ತಪಸ್ಸಿನ ಪರಿಣಾಮವಾಗಿ ನಿನ್ನನ್ನು ರಾಜರ್ಷಿ ಎಂದು ಭಾವಿಸುವೆವು ಎಂದು ಮಧುರವಾದ ವಾಕ್ಯದಿಂದ ನುಡಿದನು. ಕೂಡಲೇ ಲೋಕನಾಥನಾದ ಬ್ರಹ್ಮನು ದೇವತೆಗಳೊಡನೆ ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿಂದ ಬ್ರಹ್ಮಲೋಕಕ್ಕೆ ಹೊರಟು ಹೋದನು. ವಿಶ್ವಾಮಿತ್ರನು ಅದನ್ನು ಕೇಳಿ ಲಜ್ಜೆಯಿಂದ ಸ್ವಲ್ಪ ತಲೆ ತಗ್ಗಿಸಿ ಬಹಳವಾದ ದುಃಖದಿಂದಲೂ ಕೋಪದಿಂದಲೂ ಇಂತೆಂದನು, ಮಹತ್ತಾದ ತಪಸ್ಸನ್ನು ಆಚರಿಸಿದನು. ಆದರೆ ದೇವತೆಗಳು ಋಷಿಗಣಗಳು ನನಗೆ ರಾಜರ್ಷಿಯ ಹೆಸರನ್ನು ಕೊಟ್ಟರು. ನಾನು ಮಾಡಿದ ತಪಸ್ಸಿಗೆ ತಕ್ಕ ಫಲವು ದೊರಕಿತೆಂದು ನಾನು ಒಪ್ಪುವುದಿಲ್ಲ. ಇರಲಿ, ಪುನಃ ತಪಸ್ಸನ್ನು ಎಸಗುವೆನು ಎಂದು ನಿಶ್ಚಯಿಸಿ ಬಹಳವಾದ ಕೋಪದಿಂದ ಕೂಡಿ 3 ಲೋಕಗಳಿಗೂ ತಪೋಜ್ವಾಲೆಯು ತಟ್ಟುವಂತೆ ಜಿತೇಂದ್ರಿಯನಾಗಿ ಶ್ರೇಷ್ಠವಾದ ತಪಸ್ಸನ್ನು ಆಚರಿಸಲು ತೊಡಗಿದನು. ಆ ಸಮಯದಲ್ಲಿ ಇಕ್ಷಾಕು ವಂಶದಲ್ಲಿ ಜಿತೇಂದ್ರಿಯನು ಆದ ತ್ರಿಶಂಕು ಎಂಬ ಮಹಾರಾಜನು ಪ್ರಖ್ಯಾತವಾಗಿ ಆಳುತ್ತಿದ್ದನು. ಎಲೈ ರಾಘವ, ಆತನಿಗೆ ಯಾಗವನ್ನು ಮಾಡಿ ದೇವತೆಗಳ ಸ್ಥಾನವಾದ ಸ್ವರ್ಗಲೋಕಕ್ಕೆ ಈ ಶರೀರದಿಂದಲೇ ಹೋಗಬೇಕು ಎಂಬ ಬುದ್ಧಿ ಉಂಟಾಯಿತು. ಆತನು ವಸಿಷ್ಠನನ್ನು ಬರಮಾಡಿಕೊಂಡು ತನ್ನ ಯೋಚನೆಯನ್ನು ಹೇಳಿದನು. ಮಹಾತ್ಮನಾದ ವಸಿಷ್ಠನು ಅದು ಆತನಿಂದ ಅಸಾಧ್ಯವೆಂದು ಹೇಳಿದನು. ಹೀಗೆ ವಸಿಷ್ಠನು ನಿರಾಕರಿಸಲು ಆ ರಾಜನು ತನ್ನ ಮನೋಭೀಷ್ಟ ಸಿದ್ಧಿಗೋಸ್ಕರ ವಸಿಷ್ಠ ಪುತ್ರರ ಹಿರಿದಾದ ತಪಸ್ಸನ್ನು ಆಚರಿಸುತ್ತಿದ್ದ ದಕ್ಷಿಣ ದಿಕ್ಕಿಗೆ ಹೋದನು. ಮಹಾ ತೇಜಸ್ವಿಯಾದ ತ್ರಿಶಂಕು ತಪಸ್ಸನ್ನು ಮಾಡುತ್ತಾ ಪರಮಕಾಂತಿವಂತರಾದ ವಸಿಷ್ಠರು 100 ಮಂದಿ ಮಕ್ಕಳನ್ನು ನೋಡಿದನು. ಮಹಾತ್ಮರಾದ ಆ ಗುರುಪುತ್ರರಿಗೆಲ್ಲರಿಗೂ ಕ್ರಮಕ್ರಮವಾಗಿ ನಮಸ್ಕರಿಸಿ ಲಜ್ಜೆಯಿಂದ ಸ್ವಲ್ಪ ತಲೆಬಾಗಿಸಿ ಕೈಗಳನ್ನು ಜೋಡಿಸಿಕೊಂಡು ಪುಣ್ಯಶಾಲಿಗಳಾದ ಅವರೆಲ್ಲರನ್ನೂ ಕುರಿತು ಇಂತೆಂದನು, ನಿಮ್ಮಲ್ಲಿ ನಾನು ಶರಣು ಹೊಕ್ಕಿರುವೆನು. ನೀವು ಶರಣಾಗತನನ್ನು ರಕ್ಷಿಸಬಲ್ಲವರು. ನಿಮಗೆ ಮಂಗಳವಾಗಲಿ. ನಾನು ಒಂದು ಮಹಾಯಜ್ಞವನ್ನು ಮಾಡಲಿಚ್ಛಿಸಿದೆನು, ಆದರೆ ವಸಿಷ್ಠರು ನಿರಾಕರಿಸಿ ಬಿಟ್ಟರು. ಆದ್ದರಿಂದ ತಾವು ಅದಕ್ಕೆ ಸಹಾಯ ಮಾಡಿ. ತಪಸ್ಸಿನಲ್ಲಿ ನಿರತರಾದ ಬ್ರಾಹ್ಮಣರು ಗುರುಪುತ್ರರು ಆದಂತೆ ತಮಗೆಲ್ಲರಿಗೂ ತಾನು ತಲೆಬಾಗಿ ನಮಸ್ಕರಿಸಿ ಬೇಡಿಕೊಳ್ಳುತ್ತಿರುವೆನು. ನಾನು ಸಶರೀರನಾಗಿ ದೇವಲೋಕವನ್ನು ಪಡೆಯುವಂತೆ ತಾವುಗಳೆಲ್ಲರೂ ಒಟ್ಟುಗೂಡಿ ತನಗೆ ಕಾರ್ಯಸಿದ್ಧಿ ಆಗುವಂತೆ ಯಜ್ಞವನ್ನು ಮಾಡಿಸಿರಿ. ಎಲೈ ತಪೋಧನರೇ, ವಸಿಷ್ಠರಿಂದ ನಿರಾಕರಿಸಲ್ಪಟ್ಟ ಮೇಲೆ ನನಗೆ ಗುರುಪುತ್ರರಾದ ತಮ್ಮೆಲ್ಲರ ಹೊರತು ಬೇರೆ ಯಾವ ಗತಿಯೂ ಇಲ್ಲ. ಇಕ್ಷ್ವಾಕು ವಂಶದ ರಾಜರಿಗೆಲ್ಲ ಪುರೋಹಿತನೇ ಶ್ರೇಷ್ಠನಾದ ಗತಿಯು. ವಿದ್ವಾಂಸರಾದ ಪುರೋಹಿತನು ರಾಜನನ್ನು ಸದಾಕಾಲದಲ್ಲಿ ಉದ್ಧಾರ ಮಾಡಬೇಕು. ವಸಿಷ್ಠರನ್ನು ಬಿಟ್ಟ ಬಳಿಕ ನೀವೆಲ್ಲರೂ ನನ್ನ ದೈವವು ಎಂದನು. ವಸಿಷ್ಠರ ಪುತ್ರ ಶಾಪದಿಂದ ಚಾಂಡಾಲತ್ವವನ್ನು ಪಡೆದು ತ್ರಿಶಂಕು ವಿಶ್ವಾಮಿತ್ರನನ್ನು ಶರಣೋಕ್ಕನು. ಎಲೈ ರಾಮನೇ, ತ್ರಿಶಂಕುವಿನ ಮಾತು ಕೇಳಿ ಆ 100 ಮಂದಿ ಋಷಿಪುತ್ರರೂ ಕೂಡ ಕೋಪಗೊಂಡವರಾಗಿ ರಾಜನನ್ನು ಕುರಿತು, ಎಲ್ಲ ದುರ್ಬುದ್ಧಿಯುಳ್ಳವನೇ, ಸತ್ಯವನ್ನು ನುಡಿಯತಕ್ಕ ಗುರುವಿನಿಂದ ತಿರಸ್ಕೃತನಾಗಿ ಆತನನ್ನು ಬಿಟ್ಟು ಮತ್ತೊಬ್ಬ ಗುರುವನ್ನು ಹೇಗೆ ಆಶ್ರಯಿಸುವೆ? ಇಕ್ಷಾಕು ವಂಶದವರೆಲ್ಲರಿಗೂ ಪುರೋಹಿತನೇ ಪರಮಗುರು. ಸತ್ಯವಾದಿಯಾದ ಆತನ ಮಾತನ್ನು ಮೀರುವುದು ಶ್ರೇಯಸ್ಕರವಲ್ಲ. ಪೂಜ್ಯರಾದ ತಮ್ಮ ತಂದೆ ವಸಿಷ್ಠರು ಯಾವುದನ್ನು ಸಾಧ್ಯವಿಲ್ಲವೆಂದರು. ಅಂತಹ ಯಜ್ಞವನ್ನು ನಾವು ನಿನ್ನಿಂದ ಮಾಡಿಸಲು ಹೇಗೆ ಶಕ್ತರಾದೆವು? ಎಲೈ ನರಶ್ರೇಷ್ಠನೇ, ನೀನು ಕೇವಲ ಹುಡುಗು ಬುದ್ಧಿಯುಳ್ಳವನು. ನಿನ್ನ ಪಟ್ಟಣಕ್ಕೆ ಹಿಂದಿರುಗಿ ಹೋಗು. ಎಲೈ ರಾಜನೇ, ಮಹಾತ್ಮರಾದ ನಮ್ಮ ತಂದೆ ವಸಿಷ್ಠರು 3 ಲೋಕಕ್ಕೂ ಸಹ ಯಜ್ಞ ಮಾಡಿಸುವ ಸಾಮರ್ಥ್ಯವುಳ್ಳವರು.
ನಾವು ಯಜ್ಞ ಮಾಡಿಸಿದರೆ ಅವರಿಗೆ ಅಪಮಾನವಾದಂತಲ್ಲವೇ? ಅವರನ್ನು ನಾವು ಹೇಗೆ ಅಪಮಾನಗೊಳಿಸಬಲ್ಲೆವು ಎಂದರು. ಕೋಪದಿಂದ ಕೂಡಿದವರ ಮಾತುಗಳನ್ನು ಕೇಳಿ ರಾಜನು ಪುನಃ ಅವರನ್ನು ಕುರಿತು, ಗುರುವಾದ ವಸಿಷ್ಠರೂ ನನ್ನನ್ನು ನಿರಾಕರಿಸಿದರು, ಗುರುಪುತ್ರರಾದ ನೀವೂ ನನ್ನನ್ನು ನಿರಾಕರಿಸಿದೆ. ನಾನು ಬೇರೊಬ್ಬ ಗುರುವನ್ನು ಆಶ್ರಯಿಸುವೆ. ಎಲೆ ತಪದನರೇ, ನೀವು ಕ್ಷೇಮದಿಂದಿರಿ ಎಂದನು. ಕ್ರೂರವಾದ ಅರ್ಥವುಳ್ಳ ಆ ಮಾತನ್ನು ಕೇಳಿ ಋಷಿಮಿತ್ರರು ಬಹಳ ಕೋಪಗೊಂಡು, ನೀನು ಚಾಂಡಾಲನಾಗು ಎಂದು ಆತನಿಗೆ ಶಾಪ ಕೊಟ್ಟು ತಮ್ಮ ಆಶ್ರಮದೊಳಕ್ಕೆ ಹೋದರು. ಆ ರಾತ್ರಿ ಕಳೆಯುತ್ತಲೇ ರಾಜನು ಚಾಂಡಾಲನಾದನು. ಅವನ ಮೈಯೆಲ್ಲ ಕಪ್ಪು ಬಣ್ಣಕ್ಕೆ ತಿರುಗಿತು, ವಸ್ತ್ರಗಳು ಮಲಿನವಾದವು, ತಲೆಗೂದಲು ಒರಟಾದವು. ಶ್ಮಶಾನ ಕಾಯುವವರಿಗೆ ಸೂಚ್ಯವಾದ ಗಂಧ ಪುಷ್ಪಗಳು, ಕಬ್ಬಿಣದ ಆಭರಣಗಳು ಅವನ ಶರೀರದ ಮೇಲೆ ಕಾಣಿಸಿಕೊಂಡವು. ರಾಮನೇ, ಇದನ್ನು ನೋಡಿ ಆತನನ್ನು ಹಿಂಬಾಲಿಸಿ ಬಂದಿದ್ದ ಮಂತ್ರಿಗಳು, ಪುರಜನರು ಎಲ್ಲರೂ ಆ ಚಾಂಡಾಲ ರೂಪಿಯನ್ನು ಬಿಟ್ಟು ಬಿಟ್ಟು ಓಡಿ ಹೋದರು. ಎಲೆ ಕಾಕುತ್ಸನೆ, ಆಗ ಆ ರಾಜನು ಒಬ್ಬನೇ ಉಳಿದನು. ತನ್ನ ದುರವಸ್ಥೆಗಾಗಿ ಹಗಲು ರಾತ್ರಿ ಸಂತಾಪ ಪಡುತ್ತಾ, ಆದರೂ ತನ್ನ ಕಾಮನೆಯನ್ನು ಮಾತ್ರ ಬಿಡದೆ ತಪೋಧನನಾದ ವಿಶ್ವಾಮಿತ್ರನ ಬಳಿಗೆ ಬಂದನು. ಎಲೆ ರಾಮನೇ, ತನ್ನ ಇಷ್ಟಾರ್ಥವನ್ನು ಪಡೆಯುವುದರಲ್ಲಿ ವಿಫಲನಾಗಿ ಚಾಂಡಾಲ ರೂಪವನ್ನು ಪಡೆದಿದ್ದ ಆ ರಾಜನನ್ನು ನೋಡಿ ವಿಶ್ವಾಮಿತ್ರನಿಗೆ ಕರುಣೆ ಉಂಟಾಯಿತು. ಆಗ ಪರಮಧಾರ್ಮಿಕನು ಮಹಾ ತೇಜಸ್ವಿಯಾದ ವಿಶ್ವಾಮಿತ್ರನು ಅಸಹ್ಯ ರೂಪವನ್ನು ಹೊಂದಿದ್ದ ರಾಜನನ್ನು ಕುರಿತು, ಕರುಣೆಯಿಂದ ನಿನಗೆ ಒಳ್ಳಿತಾಗಲಿ. ಎಲೆ ಮಹಾಬಲಶಾಲಿಯಾದ ರಾಜಪುತ್ರನೇ, ನೀನು ಬಂದ ಕೆಲಸವಾವುದು. ವೀರನಾದ ಅಯೋಧ್ಯಾಪತಿಯಾಗಿದ್ದು ಯಾರ ಶಾಪದಿಂದ ಚಾಂಡಾಲತ್ವವನ್ನು ಪಡೆದೆ ಎಂದು ಕೇಳಿದನು. ಚಾಂಡಾಲತ್ವವನ್ನು ಪಡೆದಿದ್ದ ರಾಜನು ಆ ಮಾತನ್ನು ಗ್ರಹಿಸಿ ಮಾತು ಹೇಳುವುದರಲ್ಲಿ ಸಮರ್ಥನಾದುದರಿಂದ ಕೈ ಜೋಡಿಸಿಕೊಂಡು ಮಾತುಗಳನ್ನು ಗ್ರಹಿಸುವುದರಲ್ಲಿ ಜಾಣನಾದ ವಿಶ್ವಾಮಿತ್ರನನ್ನು ಕುರಿತು, ಎಲೆ ಸೌಮ್ಯ ಮೂರ್ತಿಯೇ, ನನ್ನನ್ನು ನನ್ನ ಗುರುವು ಅನಂತರ ಗುರುಪುತ್ರರು ತಿರಸ್ಕರಿಸಿದರು. ನನ್ನ ಮನೋರಥವನ್ನು ಪಡೆಯುವುದಕ್ಕೆ ಬದಲು ಈ ದುಸ್ಥಿತಿಯನ್ನು ಪಡೆದನು. ನಾನು ಸಶರೀರವಾಗಿ ಸ್ವರ್ಗಕ್ಕೆ ಹೋಗಬೇಕೆಂದು ಇಚ್ಛಿಸಿದೆನು. 100 ಯಜ್ಞ ಮಾಡಿದೆನು, ಆದರೆ ನಾನು ಕೋರಿದ ಫಲ ಲಭಿಸಲಿಲ್ಲ. ನಾನು ಸುಳ್ಳಾಡಿದವನಲ್ಲ. ಮುಂದೆ ಕೂಡ ಎಷ್ಟೇ ಕಷ್ಟಗಳಿಗೆ ಸಿಲುಕಿದರೂ ಕೂಡ ಸುಳ್ಳಾಡುವುದಿಲ್ಲವೆಂದು ಕ್ಷತ್ರಧರ್ಮದಿಂದ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಅನೇಕ ಯಜ್ಞಗಳನ್ನು ಮಾಡಿದೆನು, ಪ್ರಜೆಗಳನ್ನು ಧರ್ಮದಿಂದ ಪಾಲಿಸಿದೆನು. ಮಹಾತ್ಮರಾದ ಗುರುಗಳನ್ನು ನನ್ನ ನಡತೆಯಿಂದಲೂ ಆಚಾರದಿಂದಲೂ ಸಂತೋಷಪಡಿಸಿದೆನು. ಎಲೆ ಮುನಿವರಿಯನೇ, ಧರ್ಮದಲ್ಲಿ ನಿರತನಾದ ನನ್ನ ಕೋರಿಕೆಯನ್ನು ಪಡೆಯಲು ಯಜ್ಞವನ್ನು ಮಾಡಿಸುವ ವಿಚಾರದಲ್ಲಿ ನನ್ನ ಗುರುಗಳು ಸಮಾಧಾನವನ್ನು ಹೊಂದಲಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ದೈವ ಸಂಕಲ್ಪವಿಲ್ಲದ ಮನುಷ್ಯನ ಪ್ರಯತ್ನವು ವ್ಯರ್ಥವೆಂದು ಕಾಣುತ್ತದೆ. ಎಲ್ಲವೂ ದೈವ ಸಂಕಲ್ಪವನ್ನೇ ಅನುಸರಿಸಿರುವುದು. ದೈವವೇ ಕಟ್ಟಕಡೆಯ ಗತಿಯು. ದೈವದಿಂದ ಭಗ್ನವಾದ ಮನೋರಥನಾಗಿ ಬಹಳ ದೀನನಾಗಿ ನಿನ್ನ ಅನುಗ್ರಹವನ್ನು ಕೋರಿ ಬಂದಿರುವ ನನ್ನನ್ನು ಅನುಗ್ರಹಿಸು. ನಿನಗೆ ಒಳ್ಳಿತಾಗಲಿ. ನಾನು ಬೇರೆ ಯಾವ ರಕ್ಷಕನ ಬಳಿಯೂ ಹೋಗೆನು. ಬೇರೊಬ್ಬ ರಕ್ಷಕನಾರು ನನಗಿಲ್ಲ. ಪುರುಷ ಪ್ರಯತ್ನದಿಂದ ದೈವವನ್ನು ಹಿಂದಿರುಗಿಸಿ ನನ್ನ ಮನೋರಥವನ್ನು ನೆರವೇರಿಸಿಕೊಡು ಎಂದು ನುಡಿದನು. ಸರ್ಗ 59. ವಿಶ್ವಾಮಿತ್ರನು ವಸಿಷ್ಠ ಪುತ್ರರಿಗೆ ಶಾಪವಿತ್ತದ್ದು. ಹೀಗೆ ನುಡಿದ ಮೇಲೆ ಆತನು ಚಾಂಡಾಲ ರೂಪವನ್ನೇ ಹೊಂದಿದ್ದರೂ ಸಹ ವಿಶ್ವಾಮಿತ್ರನ ಕರುಣೆಯನ್ನು ತೋರಿ ಮಧುರವಾಗಿ ನುಡಿದನು. ಎಲೆ ಇಕ್ಷ್ವಾಕು ವಂಶೋತ್ಪನ್ನನಾದ ರಾಜಶ್ರೇಷ್ಠನೇ, ನಿನಗೆ ಸ್ವಾಗತ. ನೀನು ಒಳ್ಳೆಯ ಧರ್ಮಿಷ್ಠನೆಂದು ನಾನು ಬಲ್ಲೆನು. ನಿನ್ನನ್ನು ನಾನು ರಕ್ಷಿಸುವೆನು, ಭಯಪಡಬೇಡ. ಪುಣ್ಯಕರ್ಮಿಗಳು, ಯಜ್ಞಕ್ಕೆ ಸಹಾಯಕರು ಹಾಗೂ ಮಹರ್ಷಿಗಳೆಲ್ಲರನ್ನೂ ನಾನು ಕರೆಸುವೆನು. ಅನಂತರ ನೀನು ಸಂತೋಷದಿಂದ ಯಜ್ಞವನ್ನು ಮಾಡು. ಗುರು ಶಾಪದಿಂದ ನಿನಗೆ ಈ ರೂಪ ಬಂದಿದೆ ಅಷ್ಟೇ. ಇದೇ ರೂಪದಿಂದಲೇ ನೀನು ಸಶರೀರನಾಗಿ ಸ್ವರ್ಗಕ್ಕೆ ಹೋಗುವೆ. ಎಲೆ ರಾಜನೇ, ನೀನು ಶರಣಾಗತ ರಕ್ಷಕನಾದ ವಿಶ್ವಾಮಿತ್ರನಲ್ಲಿಗೆ ಬಂದು ಶರಣಾಗತನಾದ ಮೇಲೆ ನಿನಗೆ ಸ್ವರ್ಗವು ಕೈ ದಕ್ಕಿದಂತೆಯೇ ಎಂದು ಭಾವಿಸು. ಹೀಗೆಂದು ಹೇಳಿ ಮಹಾ ತೇಜಸ್ವಿಯಾದ ವಿಶ್ವಾಮಿತ್ರನು ಧಾರ್ಮಿಕರು ಮಹಾಪ್ರಾಜ್ಞರಾದ ತನ್ನ ಮಕ್ಕಳನ್ನು ಯಜ್ಞ ಸಾಮಗ್ರಿಗಳನ್ನು ಶೇಖರಿಸಲು ಕಳುಹಿಸಿದನು. ಅನಂತರ ಶಿಷ್ಯರೆಲ್ಲರನ್ನೂ ಕರೆದು, ಮಕ್ಕಳಿರ, ನೀವು ನನ್ನ ಅಪ್ಪಣೆ ಎಂದರಿತು ಋಷಿಗಳಲ್ಲೆಲ್ಲರನ್ನೂ ಅವರ ಶಿಷ್ಯರು, ಸ್ನೇಹಿತರು, ಋತ್ವಿಜರು, ವೇದಾಧ್ಯಯನ ಸಂಪನ್ನರು ಇವರೆಲ್ಲರೊಡನೆ ಕರೆದುಕೊಂಡು ಬನ್ನಿರಿ. ನನ್ನಿಂದ ಆಹ್ವಾನಿತನಾಗಿ ಯಾವನು ಪ್ರತಿಯಾಗಿ ನುಡಿಯುತ್ತಾನೋ, ಯಾವನು ತಿರಸ್ಕಾರವನ್ನು ತೋರಿಸುತ್ತಾನೆಯೋ ಎಂಬ ವಿಚಾರವನ್ನೆಲ್ಲ ನನಗೆ ಸಂಪೂರ್ಣವಾಗಿ ತಿಳಿಸತಕ್ಕದ್ದು ಎಂದು ಆಜ್ಞಾಪಿಸಿದನು. ಆತನ ಅಪ್ಪಣೆಯಂತೆ ಅವರೆಲ್ಲರೂ ದಿಕ್ಕು ದಿಕ್ಕುಗಳಿಗೂ ಪ್ರಯಾಣ ಮಾಡಿದರು. ಬ್ರಹ್ಮವಾದಿಗಳಾದ ಋಷಿಗಳೆಲ್ಲರೂ ನಾನಾ ದೇಶಗಳಿಂದ ಬಂದು ಸೇರಿದರು. ವಿಶ್ವಾಮಿತ್ರನ ಶಿಷ್ಯರೆಲ್ಲರೂ ಹಿಂದಿರುಗಿ ಬಂದು ತೇಜೋಮಯನಾದ ಆತನಿಗೆ ಬ್ರಹ್ಮವಾದಿಗಳೆಲ್ಲರೂ ಹೇಳಿದ ಮಾತನ್ನು ತಿಳಿಸಿದರು. ಎಲೆ ಮುನಿವರಿಯನೇ, ನಿನ್ನ ಮಾತನ್ನು ಲಾಲಿಸಿ ಬ್ರಾಹ್ಮಣರು ಎಲ್ಲ ದೇಶಗಳಿಂದಲೂ ಬಂದು ಸೇರಿರುವರು. ಆದರೆ ಮಹೋದಯನೆಂಬ ಋಷಿಯು ವಸಿಷ್ಠ ಋಷಿಯ 100 ಮಂದಿ ಪುತ್ರರು ಬರಲಿಲ್ಲ. ಅವರೆಲ್ಲರೂ ಕೋಪದಿಂದ ಕೂಡಿದವರಾಗಿ ಹೇಳಿದ ಮಾತನ್ನು ಕೇಳು. ಯಜ್ಞ ಮಾಡಿಸುವವನು ಕ್ಷತ್ರಿಯನು, ಅದರಲ್ಲೂ ಚಾಂಡಾಲನಿಗೆ. ಹೀಗಿರುವಲ್ಲಿ ಆ ಯಜ್ಞಶಾಲೆಗೆ ದೇವತೆಗಳು, ಋಷಿಗಳು ಬಂದು ಹವಿರ್ಭಾಗವನ್ನು ಹೇಗೆ ಭುಜಿಸುವರು? ಮಹಾತ್ಮನಾದ ಬ್ರಾಹ್ಮಣರೂ ಸಹ ಚಾಂಡಾಲನ ಅನ್ನವನ್ನು ತಿಂದು ವಿಶ್ವಾಮಿತ್ರನಿಂದ ರಕ್ಷಿತರಾಗಿ ಹೇಗೆ ಸ್ವರ್ಗ ಪಡೆಯುವರು? ಎಲೆ ಮುನಿವರಿಯನೇ, ಈ ಪ್ರಕಾರ ಮಹೋದಯನು ವಸಿಷ್ಠ ಪುತ್ರರು ಕೋಪದಿಂದ ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು ಈ ನಿಷ್ಠುರದ ಮಾತುಗಳನ್ನು ಆಡಿದರು. ಆ ಶಿಷ್ಯರ ಮಾತನ್ನು ಕೇಳಿ ವಿಶ್ವಾಮಿತ್ರನಿಗೆ ಕೋಪದಿಂದ ಕಣ್ಣುಗಳಲ್ಲಿ ಕೆಂಪೇರಿತು. ಕೋಪದಿಂದ ಇಂತೆಂದನು,
ಉಗ್ರವಾದ ತಪಸ್ಸನ್ನಾಚರಿಸುತ್ತಾ ದೋಷರಹಿತನಾಗಿ ಇದ್ದುಕೊಂಡಿರುವ ನನ್ನನ್ನು ಯಾರು ದೂಷಿಸುತ್ತಾರೆಯೋ ಆ ದುರಾತ್ಮರು ಭಸ್ಮವಾಗಿ ಹೋಗುವರು, ಇದರಲ್ಲಿ ಸಂಶಯವಿಲ್ಲ. ಆ ವಸಿಷ್ಠ ಪುತ್ರರು ಈಗಲೇ ಯಮಪಾಶಕ್ಕೆ ಸಿಕ್ಕಿ ಯಮಲೋಕಕ್ಕೆ ಒಯ್ಯಲ್ಪಡುವರು. ಅವರೆಲ್ಲರೂ 700 ಜನ್ಮಗಳವರೆಗೂ ಮುಷ್ಟಿಕರೆಂಬ ಹೆಸರಿನಿಂದ ವಿಕಾರ ರೂಪವುಳ್ಳವರಾಗಿ ಮೃತ ಶರೀರಗಳನ್ನು ನಾಯಿ ಮಾಂಸಗಳನ್ನು ಭಕ್ಷಿಸುತ್ತಾ ದಯಾರಹಿತರಾಗಿ ಲೋಕವನ್ನು ಸುತ್ತುತ್ತಿರಲಿ. ದುರ್ಬುದ್ಧಿಯುಳ್ಳ ಮಹೋದಯನು ದೂಷಿಸಲ ಅನರ್ಹನಾದ ನನ್ನನ್ನು ದೂಷಿಸಿದ ಕಾರಣ ಬೇಡನೆ ಜನ್ಮವನ್ನು ಹೊಂದಿ ಲೋಕದಲ್ಲೆಲ್ಲ ನಿಂದಿಸಲ್ಪಡುವನು. ಪ್ರಾಣಿಗಳ ಪ್ರಾಣಗಳನ್ನು ತೆಗೆಯುವುದರಲ್ಲಿ ನಿರತನಾಗಿ ದಯಾರಹಿತನಾಗಿ ನನ್ನ ಕೋಪದ ದಿಸೆಯಿಂದ ದೀರ್ಘಕಾಲದವರೆಗೂ ದುರ್ಗತಿಯನ್ನು ಪಡೆಯುವರು. ಮಹಾತಪಸ್ವಿಯಾದ ವಿಶ್ವಾಮಿತ್ರನು ನೆರೆದಿದ್ದ ಋಷಿಗಳ ಸಮ್ಮುಖದಲ್ಲಿ ಹೀಗೆ ಶಪಿಸಿ ಸುಮ್ಮನಾದನು. ಸರ್ಗ 60. ವಸಿಷ್ಠ ಪುತ್ರರನ್ನು ಮಹೋದಯನನ್ನು ತನ್ನ ತಪೋಪದಲ್ಲಿಂದ ವಿನಾಶಗೈದು ಮಹಾತೇಜಸ್ವಿಯಾದ ವಿಶ್ವಾಮಿತ್ರನು ಋಷಿಗಳ ಮಧ್ಯದಲ್ಲಿ ನಿಂತೆಂದನು. ಈತನು ಇಕ್ಷ್ವಾಕು ವಂಶೋತ್ಪನ್ನನು, ತ್ರಿಶಂಕುವೆಂಬ ಹೆಸರಿನಿಂದ ಖ್ಯಾತಿ ಪಡೆದಿರುವನು. ಈತನು ಧರ್ಮಿಷ್ಠನು, ದಾನಿಯು. ಈತನು ತನ್ನ ಶರೀರದಿಂದಲೇ ದೇವಲೋಕವನ್ನು ಪಡೆಯಬೇಕೆಂಬ ಇಚ್ಛೆಯಿಂದ ನನ್ನನ್ನು ಶರಣು ಹೊಕ್ಕಿರುವನು. ಈತನು ಸಶರೀರನಾಗಿ ಸ್ವರ್ಗಲೋಕಕ್ಕೆ ಹೋಗುವಂತೆ ತಾವುಗಳೆಲ್ಲರೂ ನನ್ನೊಡನೆ ಗೂಡಿ ಯಜ್ಞವನ್ನು ನೆರವೇರಿಸಿರಿ. ವಿಶ್ವಾಮಿತ್ರನ ಮಾತನ್ನು ಕೇಳಿ ಧರ್ಮಜ್ಞನಾದ ಋಷಿಗಳು ಒಟ್ಟಿಗೆ ಕಲಿತು ತಮ್ಮ ತಮ್ಮೊಳಗೆ ಧರ್ಮಯುಕ್ತವಾದ ರೀತಿಯಲ್ಲಿ ಹೀಗೆಂದುಕೊಂಡರು. ಈ ಕುಶಿಕೋತ್ಪನ್ನನಾದ ವಿಶ್ವಾಮಿತ್ರ ಮುನಿಯಾದರೂ ಪರಮಕೋಪಿಯು. ಈತನು ಹೇಳಿದ ಮಾತಿನಂತೆ ಈ ಕಾರ್ಯವನ್ನು ಚೆನ್ನಾಗಿ ನಾವು ಕೊಡತಕ್ಕದ್ದೇ ಸರಿ, ಇದರಲ್ಲಿ ಸಂಶಯವೇ ಇಲ್ಲ. ಇಲ್ಲದಿದ್ದರೆ ಅಗ್ನಿಗೆ ಸಮಾನನಾದ ಈ ಮಹಾತ್ಮನು ಕೋಪಗೊಂಡು ನಮಗೂ ಶಾಪ ಕೊಡುವನು. ಆದ್ದರಿಂದ ಯಜ್ಞವನ್ನು ನಡೆಸೋಣ. ಇಕ್ಷ್ವಾಕು ವಂಶವನಾದ ಈ ರಾಜನು ವಿಶ್ವಾಮಿತ್ರನ ತೇಜಸ್ಸಿನಿಂದ ಸಶರೀರನಾಗಿ ಸ್ವರ್ಗಕ್ಕೆ ಹೋಗುವಂತೆ ಯಜ್ಞವನ್ನು ನಡೆಸೋಣ. ನೀವೆಲ್ಲರೂ ಇದಕ್ಕೆ ನೆರವಾಗಿರಿ. ಹೀಗೆನ್ನುತ್ತಾ ಮಹರ್ಷಿಗಳೆಲ್ಲರೂ ಅವರವರ ಪಾಲಿಗೆ ಒಪ್ಪಿಸಲ್ಪಟ್ಟ ಯಜ್ಞಕರ್ಮಗಳನ್ನು ಸಾಂಗವಾಗಿ ಮಾಡಿದರು. ಆ ಯಜ್ಞಕ್ಕೆ ಮಹಾತೇಜಸ್ವಿಯಾದ ವಿಶ್ವಾಮಿತ್ರನೇ ಪುರೋಹಿತನಾಗಿ ನಿಂತನು. ಮಂತ್ರಗಳನ್ನು ಚೆನ್ನಾಗಿ ಬಲ್ಲವ ಋತ್ವಿಜರು ಕ್ರಮವನ್ನು ಅನುಸರಿಸಿ ಮಂತ್ರಸಹಿತವಾಗಿ ಯಜ್ಞ ಕರ್ಮಗಳನ್ನೆಲ್ಲ ಯಥಾವಿಧಿಯಾಗಿ ನೆರವೇರಿಸಿದರು. ಬಹಳ ಕಾಲ ಯಜ್ಞವು ಜರುಗಿದ ನಂತರ ಮಹಾ ತಪಸ್ವಿಯಾದ ವಿಶ್ವಾಮಿತ್ರನು ದೇವತೆಗಳೆಲ್ಲರನ್ನು ಹವಿರ್ಭಾಗಕ್ಕೆ ಸ್ವೀಕರಿಸುವುದಕ್ಕಾಗಿ ಮಂತ್ರಪೂರ್ವಕವಾಗಿ ಆವಾಹನೆ ಮಾಡಿದರು. ಹೀಗೆ ಕರೆಯಲ್ಪಟ್ಟ ದೇವತೆಗಳು ಹವಿರ್ಭಾಗವನ್ನು ಸ್ವೀಕರಿಸುವುದಕ್ಕೆ ಬರಲಿಲ್ಲ. ಆಗ ವಿಶ್ವಾಮಿತ್ರ ಮಹರ್ಷಿಯು ಕೋಪಗೊಂಡು ಹವಿರ್ಭಾಗವನ್ನು ಕೊಡತಕ್ಕ ಪಾತ್ರೆಯನ್ನು ಮೇಲಕ್ಕೆ ಎತ್ತಿ ಹಿಡಿದು ತ್ರಿಶಂಕುವನ್ನು ಕುರಿತು, ಎಲೈ ರಾಜನೇ, ನಾನು ಸಂಪಾದಿಸಿರುವ ತಪಸ್ಸಿನ ಶಕ್ತಿಯನ್ನು ನೋಡು. ಇದರ ಬಲದಿಂದ ನಿನ್ನನ್ನು ಸಶರೀರನಾಗಿ ಸ್ವರ್ಗಕ್ಕೆ ಕಳಿಸುವೆನು. ಎಲೈ ರಾಜನೇ, ಸಶರೀರನಾಗಿ ಸ್ವರ್ಗವನ್ನು ಪಡೆಯುವುದು ಅಸಾಧ್ಯವಾದರೂ ನೀನು ಹಾಗೆ ಸ್ವರ್ಗವನ್ನು ಹೋಗಿ ಸೇರು. ನಾನು ಸಂಪಾದಿಸಿರುವ ತಪಸ್ಸಿಗೆ ಸ್ವಲ್ಪವಾದರೂ ಫಲವಿರುವುದಾದರೆ ಅದರ ಶಕ್ತಿಯಿಂದ ನೀನು ಸಶರೀರನಾಗಿ ಸ್ವರ್ಗವನ್ನು ಪಡೆಯುವನಾಗೆಂದನು. ಎಲೈ ರಾಮನೇ, ಹೀಗೆ ವಿಶ್ವಾಮಿತ್ರನು ಎನ್ನುತ್ತಲೇ ತ್ರಿಶಂಕು ಮಹಾರಾಜನಲ್ಲಿದ್ದ ಋಷಿಗಳೆಲ್ಲರೂ ನೋಡುತ್ತಿರುವಂತೆ ಸಶರೀರವಾಗಿ ಸ್ವರ್ಗಕ್ಕೆ ಏರಿದನು. ದೇವಲೋಕಕ್ಕೆ ಬಂದು ಸೇರಿದ ತ್ರಿಶಂಕುವನ್ನು ನೋಡಿ ಇಂದ್ರನು ದೇವತೆಗಳಿಗೆಲ್ಲರೊಡನೆ, ಎಲೈ ತ್ರಿಶಂಕುವೆ, ನೀನು ಹಿಂದಿರುಗಿ ಹೋಗು, ನಿನಗೆ ಸ್ವರ್ಗದಲ್ಲಿ ಸ್ಥಾನವಿಲ್ಲ. ಎಲೈ ಮೂಡನೆ, ಗುರು ಶಾಪದಿಂದ ನಷ್ಟವಾಗಿರುವ ನೀನು ತಲೆ ಕೆಳಗಾಗಿ ಭೂಮಿಗೆ ಬೀಳು ಎಂದನು. ದೇವೇಂದ್ರನು ಹೀಗೆನ್ನುತ್ತಲೇ ತ್ರಿಶಂಕುವು ಸ್ವರ್ಗದಿಂದ ಪುನಃ ಭೂಮಿಗೆ ತಲೆಕೆಳಗಾಗಿ ಬೀಳುತ್ತಾ ತಪೋಧನರಾದ ವಿಶ್ವಾಮಿತ್ರರಲ್ಲಿ ರಕ್ಷಿಸಿ ರಕ್ಷಿಸಿ ಎಂದು ಅರಚಿಕೊಂಡನು. ವಿಶ್ವಾಮಿತ್ರನು ಅರಚುತ್ತಿದ್ದ ಆತನ ಮಾತನ್ನು ಕೇಳಿ ಬಹಳವಾಗಿ ಕೋಪಗೊಂಡು ನಿಲ್ಲು ನಿಲ್ಲು ಎಂದನು. ಋಷಿಗಳ ಮಧ್ಯದಲ್ಲಿ ತೇಜಸ್ವಿಯಾದ ವಿಶ್ವಾಮಿತ್ರ ಋಷಿಯ ಬೇರೊಬ್ಬ ಬ್ರಹ್ಮನು ಎಂಬಂತೆ ಕೋಪಾವೇಶದಿಂದ ದಕ್ಷಿಣ ದಿಕ್ಕಿನಲ್ಲಿರುವ ನಭದಲ್ಲಿ ಬೇರೊಂದು ಸಪ್ತಋಷಿ ಮಂಡಲವನ್ನು ಬೇರೊಂದು ನಕ್ಷತ್ರ ಮಂಡಲವನ್ನು ಸೃಷ್ಟಿಸಿದನು. ಋಷಿಗಳ ಮಧ್ಯದಲ್ಲಿ ಮಹಾಕೀರ್ತಿವಂತನಾದ ವಿಶ್ವಾಮಿತ್ರನು ದಕ್ಷಿಣ ದಿಕ್ಕನ್ನೇ ಎದುರು ನೋಡುತ್ತಾ ಕೋಪದಿಂದ ನಕ್ಷತ್ರ ಸಮುದಾಯವನ್ನೇ ಸೃಷ್ಟಿಸಿ ಬೇರೊಬ್ಬ ಇಂದ್ರನನ್ನು ಸೃಷ್ಟಿ ಮಾಡುವೆನು, ಇಲ್ಲವೇ ದೇವಲೋಕಕ್ಕೆ ಇಂದ್ರನೇ ಇಲ್ಲದಂತೆ ಮಾಡುವೆನು ಎನ್ನುತ್ತಾ ದೇವತೆಗಳು ಕೂಡಿ ಕೋಪಾವೇಶದಿಂದ ಸೃಷ್ಟಿ ಮಾಡಲು ಆರಂಭಿಸಿದನು. ಋಷಿಗಣಗಳು ಸುರಾಸುರರು ಬಹಳ ಗಾಬರಿಗೊಂಡು ಮಹಾತ್ಮನಾದ ವಿಶ್ವಾಮಿತ್ರನ ಕುರಿತು ವಿನಯದಿಂದ, ಎಲೈ ಮಹಾತ್ಮನಾದ ತಪೋಧನನೇ, ಈ ರಾಜನು ಗುರುಶಾಪಕ್ಕಾಸ್ಪದನಾಗಿ ಜಾತಿಯಿಂದ ತಳ್ಳಲ್ಪಟ್ಟಿರುವನು. ಆದ್ದರಿಂದ ಈತನು ಸಶರೀರನಾಗಿ ಸ್ವರ್ಗಕ್ಕೆ ಹೋಗಲು ಅರ್ಹನಾಗಿಲ್ಲ. ದೇವತೆಗಳ ಈ ಮಾತನ್ನು ಕೇಳಿ ಮುನಿಶ್ರೇಷ್ಠನಾದ ವಿಶ್ವಾಮಿತ್ರನು ದೇವತೆಗಳೆಲ್ಲರಿಗೂ ಮಹತ್ವಪೂರಿತವಾದ ಈ ಮಾತುಗಳನ್ನು ನುಡಿದನು. ನಿಮಗೆ ಒಳ್ಳೆತಾಗಲಿ. ಈ ತ್ರಿಶಂಕು ಮಹಾರಾಜನು ಸ್ವಶರೀರನಾಗಿ ಸ್ವರ್ಗಕ್ಕೆ ಏರಿಸುವನೆಂಬ ಪ್ರತಿಜ್ಞೆ ಮಾಡಿ ಈಗ ಆ ಮಾತನ್ನು ಸುಳ್ಳು ಮಾಡಲಾರೆನು. ನಾನು ಸೃಷ್ಟಿಸಿರುವ ನಕ್ಷತ್ರಗಳೆಲ್ಲವೂ ಶಾಶ್ವತವಾದದ್ದು. ಇವುಗಳಿಂದ ಉಂಟಾದ ಲೋಕವೇ ಸಶರೀರನಾದ ತ್ರಿಶಂಕುವಿಗೆ ಶಾಶ್ವತವಾದ ಸ್ವರ್ಗವಾಗಲಿ. ಲೋಕಗಳೆಲ್ಲವೂ ಎಲ್ಲಿಯವರೆಗೆ ಇರುವವು ಅಲ್ಲಿಯವರೆಗೆ ನಾನು ನಿರ್ಮಿಸಿದ ಇವುಗಳೆಲ್ಲ ಹಾಗೆ ಇರಲಿ. ದೇವತೆಗಳು, ಇದಕ್ಕೆಲ್ಲ ನೀವು ಸಮ್ಮತಿಸಿರಿ. ಹೀಗೆ ಹೇಳಲ್ಪಟ್ಟ ದೇವತೆಗಳೆಲ್ಲರಿಗೂ ವಿಶ್ವಾಮಿತ್ರನಿಗೆ ಉತ್ತರ ಕೊಟ್ಟರು. ಎಲೆ ಮುನಿಶ್ರೇಷ್ಠನೇ, ನಿನಗೆ ಮಂಗಳವಾಗಲಿ. ನೀನು ಸೃಷ್ಟಿಸಿರುವ ಅನೇಕವಾದ ಈ ನಕ್ಷತ್ರಗಳೆಲ್ಲವೂ ಅಂತರಿಕ್ಷದಲ್ಲಿ ಮುಖ್ಯವಾದ ನಕ್ಷತ್ರ ರಾಶಿಗಳಿಂದ ಆಚೆಗೆ ನಿಲ್ಲಲಿ. ಈ ಜ್ಯೋತಿಗಳ ಮಧ್ಯದಲ್ಲಿ ತಾನು ಜ್ವಲಿಸುತ್ತಾ ತ್ರಿಶಂಕುವು ದೇವತೆಗಳಿಗೆ ಸಮಾನನಾಗಿ ತಲೆಕೆಳಗಾಗಿ ನಿಂತಿರಲಿ. ಈ ಭೂಲೋಕದಲ್ಲಿ ಕೃತಕೃತ್ಯತೆಯನ್ನು ಪಡೆದು ಯಶೋವಂತನಾಗಿ ಸ್ವರ್ಗಲೋಕವನ್ನು ಸೇರಿದವನನ್ನು ಹೇಗೋ ಹಾಗೆ ಈ ನಕ್ಷತ್ರಗಳು ತ್ರಿಶಂಕುವನ್ನು ಹಿಂಬಾಲಿಸುವವು.
ಧರ್ಮಾತ್ಮನಾದ ವಿಶ್ವಾಮಿತ್ರನನ್ನು ಸಕಲ ದೇವತೆಗಳು ಸ್ತೋತ್ರ ಮಾಡಿದರು. ದೇವತೆಗಳು ಹೇಳಿದ ಮಾತಿಗೆ ವಿಶ್ವಾಮಿತ್ರವನ್ನು ಸಂಗಡವಿದ್ದ ಋಷಿಗಳು ಸಹ ಸಮ್ಮತಿ ಕೊಟ್ಟರು. ಎಲೆ ರಾಮನೇ, ಅನಂತರ ಯಜ್ಞವು ಪೂರ್ತಿಯಾದ ಮೇಲೆ ಮಹಾತ್ಮರಾದ ದೇವತೆಗಳು ಯಜ್ಞ ಸಹಾಯಾರ್ಥವಾಗಿ ಬಂದಿದ್ದ ತಪೋಧನರು ಅವರವರ ಸ್ಥಳಗಳಿಗೆ ಹೊರಟು ಹೋದರು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.